ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮನೋಜ್ ಕುಮಾರ್, ಪೀಡಿಯಾಟ್ರಿಷಿಯನ್ ಆ್ಯಂಡ್ ನ್ಯೂನಟಾಲಜಿಸ್ಟ್, ವಂಶದ ಹಾಸ್ಪಿಟಲ್ ಕೋಲಾರ್. ಸೊ ಇವತ್ತು ನಾವು ತುಂಬ ಕಾಮನ್ ಟಾಪಿಕ್ ಮಕ್ಕಳಲ್ಲಿ ವಾಮ್ ಇನ್ಫೆಸ್ಟೇಷನ್ ಅವ್ರ ಜಂತುಗಳ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ವಾಮ್ ಇನ್ಫೆಸ್ಟೇಷನ್ 1 in every 5th ಚೈಲ್ಡ್ಗೆ ನಾವು ವಾಮ್ ಇನ್ಫೆಸ್ಟೇಷನ್ ಇರೋದನ್ನ ನೋಡ್ತೀವಿ. ಬಟ್ ಡಿವಾರ್ಮಿಂಗ್ ಅದರ ಟ್ರೀಟ್ಮೆಂಟ್ ತೊಗೊಳ್ಳೋದು ಓನ್ಲಿ 1 in 10 children ಅಷ್ಟೇ ನಾವು ಮಾಡ್ತಾ ಇರೋದು. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ವಾರ್ಮ್ಸ್ ನಾವು ನೋಡ್ತೀವಿ. ಒನ್ ಈಸ್ ಪಿನ್ ವಾರ್ಮ್, ರೌಂಡ್ ವಾರ್ಮ್, ಟೇಪ್ ವಾರ್ಮ್, ಹೋಪ್ ವಾರ್ಮ್ಸ್ ಅಂತ. ಅದರಲ್ಲಿ ತುಂಬ ಕಾಮನ್ ಇರೋದು ರೌಂಡ್ ವಾರ್ಮ್ ಮತ್ತು ಪಿನ್ ವಾರ್ಮ್. ಯಾವ ಥರ ಕಾಣುತ್ತಂದರೆ, ಪಿನ್ ವಾರ್ಮ್ ಆಸ್ ದ ನೇಮ್ ಸಜೆಸ್ಟ್ ಜಸ್ಟ್ ಪಿನ್ ಥರ ವೈಟ್ ಕಲರ್ ಇರುತ್ತೆ. ವೆರ್ಯಾಸ್ ರೌಂಡ್ ವಾರ್ಮ್ ಥ್ರೆಡ್ ಥರ ವೈಟ್ ಕಲರಲ್ಲಿ ಇರುತ್ತೆ. ಇದು ಯು ಕ್ಯಾನ್ ಸಿ ಇನ್ ದಿ ಮೋಷನಲ್ಲೂ, ಮಕ್ಕಳ ಮೋಷನಲ್ಲೂ ನೀವು ನೋಡ್ಬೋದು. ಸೊ ವಾರ್ಮ್ ಇನ್ಫೆಸ್ಟೇಷನ್ ಆದಾಗ ಯಾವ ಥರ ಮಗು ಪ್ರೆಸೆಂಟೇಷನ್ ಇರುತ್ತೆ ಅಂತಂದರೆ, ಒಂದು ಕಾಮನ್ ಆಗಿ ನಾವು ನೋಡ್ತೀವಿ ಹೊಟ್ಟೆ ನೋವು, ಅಥವಾ ಅಶ್ವ ಆಗದೆ ಇರೋದು, ಅಥವಾ ವೇಟ್ ಗೇನ್ ಆಗದೆ ಇರೋದು, ಅಥವಾ ಬ್ಲಡ್ ಲಾಸ್ ಅಥವಾ ಅನೀಮಿಯಾ ಅಂತ ನಾವು ನೋಡ್ತೀವಿ. ಎಷ್ಟೊಂದು ಮಕ್ಕಳು ಕಾನ್ಸ್ಟಿಪೇಷನ್ ಆಗೂ ಬರ್ತವೆ, ಅಂದರೆ ಮೋಷನ್ ರೆಗ್ಯುಲರ್ ಪಾಸ್ ಮಾಡ್ತಿರಲ್ಲ. ಸೊ ದಿಸ್ ಆರ್ ದಿ ಪ್ರೆಸೆಂಟೇಷನ್ ಬೈ ವಿಚ್ ದಿ ಚೈಲ್ಡ್ ವಿತ್ ವಾರ್ಮ್ ಇನ್ಫೆಸ್ಟೇಷನ್ ಕಮ್ಸ್ ವಿತ್. ಸೊ ಟ್ರಾನ್ಸ್ಮಿಷನ್ ಯಾವ ಥರ ಹೆಂಗೆ ಬರುತ್ತೆ ಮಗುಗೆ ಇದು ವಾರ್ಮ್ ಇನ್ಫೆಸ್ಟೇಷನ್ ಅಂತಂತಂದರೆ, ಮೇನ್ಲಿ ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಅಂದರೆ ಹೈಜೀನ್ ಮೇಂಟೈನ್ ಮಾಡದೇ ಇದ್ದರೆ, ಅಂಡರ್ ಕುಕ್ ಫುಡ್ಡು, ಕಂಟ್ಯಾಮಿನೇಟೆಡ್ ವಾಟರು, ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡಿದ್ರೆ ಇದೆಲ್ಲನೂ ವಾರ್ಮ್ ಇನ್ಫೆಸ್ಟ್ ಆಗ್ತದೆ ಮಕ್ಕಳಲ್ಲಿ. ಸೊ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ವಾರ್ಮ್ ಇನ್ಫೆಸ್ಟೇಷನ್ ಅಂತಂದರೆ, ಮೇನ್ಲಿ ಹೈಜೀನ್ ಮೇಂಟೆನೆನ್ಸ್, ದಟ್ ಈಸ್ ಹ್ಯಾಂಡ್ ವಾಷಿಂಗ್. ಊಟಕ್ಕಿಂತ ಮುಂಚೆ ಅಥವಾ ಟಾಯ್ಲೆಟ್ಗೆ ಹೋಗಿ ಬಂದಾದಮೇಲೆ ಹ್ಯಾಂಡ್ ವಾಷಿಂಗ್ ಮಾಡೋದು, ನೀಟಾಗಿ ಬಾಯ್ಲ್ಡ್ ವಾಟರ್ ಕೊಡೋದು, ಅಥವಾ ಸಪ್ರೇಟ್ ಟಾಯ್ಲೆಟ್ ಯೂಸ್ ಮಾಡೋದು ಮಕ್ಕಳಲ್ಲಿ, ಆ್ಯಂಡ್ ಪ್ರಾಪರ್ಲಿ ಕುಕಿಂಗ್ ದಿ ಫುಡ್. So that is how we can prevent worm infestation in children. So treatment ಬಂದ್ಬಿಟ್ಟು mainly we have albendazole treatment. Less than 2 year ಗೆ 200 mg, more than 2 year old ಗೆ 400 mg, 2 weeks apart 2 doses ಕೊಡ್ತೀವಿ. ಮೆಬೆಂಡಜೋಲ್ 100 mg 3 weeks apart ಕೊಡ್ಬೋದು. So Government of India started global deworming days in 2 months, that is February and August. So by deworming the children 1 to 19 years, 2 doses kotre, we can see healthy growth of the child. And when there is healthy growth of children, there will be healthy growth of the community and as well as country. So ಇದೇ ಥರ ಯಾವುದೇ ಸಮಸ್ಯೆ, ವಾರ್ಮ್ ಇನ್ಫೆಸ್ಟೇಷನ್ ಅಥವಾ ಜಂತುಗಳ ಸಮಸ್ಯೆ ಇದ್ದರೆ, you can contact ವಂಶದ ಹಾಸ್ಪಿಟಲ್ ಕೋಲಾರ್. ಥ್ಯಾಂಕ್ ಯು.